ಅತ್ಯಾಚಾರಿಗೆ ಧಿಕ್ಕಾರ, ಅತ್ಯಾಚಾರಿಗೆ ಧಿಕ್ಕಾರ, ನ್ಯಾಯ ಬೇಕು. ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ನಡೆದಂತಹ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಅತ್ಯಾಚಾರ ಎಸಗಿ ಕೊಲೆಗೈದಂತಹ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು, ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಎನ್ನುವಂತಹ ಘೋಷಣೆಯನ್ನು ಕೂಗುವುದರ ಮೂಲಕ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ವೈದ್ಯರೆಲ್ಲರೂ ಸೇರಿ ಚಳುವಳಿಯನ್ನು ನಡೆಸಿದರು. ವೈದ್ಯರು ಮುಷ್ಕರವನ್ನು ನಡೆಸಿದರು. ಪಟ್ಟಣದ ತೇರು ಆಂಜನೇಯ ದೇವಸ್ಥಾನದಿಂದ ಶಾಸ್ತ್ರಿ ವೃತ್ತದವರೆಗೆ ದುಷ್ಕರ್ಮಿಗಳ ಬಂಧನಕ್ಕೆ ಆಗ್ರಹವನ್ನು ಮಾಡುವುದರ ಮೂಲಕ ಹೊರಟಂತಹ ವೈದ್ಯರು ಇಂತಹ ದುಷ್ಕೃತ್ಯಗಳು ಮೇಲಿಂದ ಮೇಲೆ ವೈದ್ಯರ ಮೇಲೆ ನಡೀತಾನೆ ಇವೆ. ಆದರೆ ಯಾವುದೇ ಸರ್ಕಾರಗಳು ಕಾನೂನು ಕ್ರಮವನ್ನು ಕೈಗೊಳ್ತಾ ಇಲ್ಲ ದುಷ್ಕರ್ಮಿಗಳ ವಿರುದ್ಧ ಎನ್ನುವಂತಹ ಒಂದು ಅಸಮಾಧಾನ, ಅತೃಪ್ತಿಯನ್ನು ಕೂಡ ವೈದ್ಯರು ವ್ಯಕ್ತಪಡಿಸಿದರು. IMA ಅಧ್ಯಕ್ಷರಾದಂತಹ ಡಾಕ್ಟರ್ ಶಿವಕುಮಾರ್ ಅವರು, ಡಾಕ್ಟರ್ ಆನಂದ್ರವರು, ಡಾಕ್ಟರ್ ಸೋಮಶೇಖರ್ ಅವರು, ಡಾಕ್ಟರ್ ಅಟವಾಳ್ಗಿ ಪ್ರಕಾಶ್ ಅವರು ಮಾತನಾಡುವುದರ ಮೂಲಕ ಈ ಒಂದು ಏನು ನಡೆದಿದೆ ಹೇಯ ಕೃತ್ಯ ಇದನ್ನು ಖಂಡಿಸಿದರು. ಹಿರಿಯ ವೈದ್ಯರಾದಂತಹ ಡಾಕ್ಟರ್ ಧರ್ಮಣ್ಣವರು, ಪಣಿರಾಜ್ ಅವರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ದೇಶದಾದ್ಯಂತ ನಡೆಯುತ್ತಿರುವಂತಹ ಒಂದು ಪ್ರತಿಭಟನೆ ಇದು. ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು OPD ಸೇರಿದಂತೆ ಹಲವು ವಿಭಾಗಗಳನ್ನು ಬಂದ್ ಮಾಡುವುದರ ಮೂಲಕ ಪ್ರತಿಭಟನೆಗಿಳಿದಿದ್ದಾರೆ ವೈದ್ಯರು, ಬೀದಿಗಿಳಿದಿದ್ದಾರೆ ವೈದ್ಯರು. ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಬೇಕು ವೈದ್ಯರ ಮೇಲೆ ನಡೀತಿರುವಂತಹ ಅತ್ಯಾಚಾರ, ಕೊಲೆ, ಹಲ್ಲೆಗಳನ್ನು ಎನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಡಾಕ್ಟರ್ ಅಟವಾಳ್ಗಿ ಪ್ರಕಾಶ್ ಅವರು ಮಾತನಾಡಿ, ಕೇವಲ ವೈದ್ಯರು ಮಾತ್ರ ಪ್ರತಿಭಟನೆಗಿಳಿದಿದ್ದೇವೆ, ನಮಗಾದ ಅನ್ಯಾಯದ ವಿರುದ್ಧ ಪ್ರತಿಭಟಿಸ್ತಾ ಇದ್ದೇವೆ, ಆದರೆ ಸಾರ್ವಜನಿಕರ ಸ್ಪಂದನೆ ಇಲ್ಲ ಎನ್ನುವಂತಹ ಒಂದು ಅತೃಪ್ತಿ, ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕಟ್ಟುನಿಟ್ಟಿನ ಕ್ರಮ ಬೇಕು, ಕಟ್ಟುನಿಟ್ಟಿನ ಕಾನೂನು ಜಾರಿಯಾಗಬೇಕು ಎನ್ನುವಂತಹ ಎಲ್ಲ ವೈದ್ಯರ ಆಗ್ರಹವೂ ಕೂಡ ಆಗಿತ್ತು. ಪಟ್ಟಣದ ಎಲ್ಲ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರೆಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಡಾಕ್ಟರ್ ಅಟವಾಳ್ಗಿ ಶರ್ಮಿಳಾ ಅವರು, ಡಾಕ್ಟರ್ ಸೋಮಶೇಖರ್ ಅವರು, ಡಾಕ್ಟರ್ ವೀರೇಶ್ ಅವರು, ಧರ್ಮಣ್ಣ ಡಾಕ್ಟರು ಸೇರಿದಂತೆ ಎಲ್ಲ ವೈದ್ಯರು ಕೂಡ ಈ ಒಂದು ಹೇಯ ಕೃತ್ಯವನ್ನು ಖಂಡಿಸಿ ಬೀದಿಗಿಳಿದಿದ್ದಾರೆ. ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬಳನ್ನು ಕೋಲ್ಕತ್ತಾದಲ್ಲಿ ಕಾರ್ಯನಿರತವಾಗಿದ್ದಂತಹ ಸಂದರ್ಭದಲ್ಲಿ ಅತ್ಯಾಚಾರ ಮಾಡಿ ಕೊಲೆಗೈಯಲಾಗಿದೆ. ಬನ್ನಿ ವೈದ್ಯರು ಮಾತನಾಡಿದ್ದಾರೆ, ಕೇಳೋಣ. ಕಾರಣ ಇಷ್ಟೇ, ನಮ್ಮ ದೇಶದಲ್ಲಿ ಸ್ವತಂತ್ರವು ಹಾಳಾಗಿ ಹೋಗ್ತಾ ಇದೆ. ನಮ್ಮ ಗಾಂಧೀಜಿಯ ಕನಸು ಕಂಡಂತೆ ಮಹಿಳೆಯರು ರಾತ್ರಿ 12 ಗಂಟೆಯನ್ನೂ ನಿರ್ಭಯವಾಗಿ ಓಡಾಡುವಂಥ ಪರಿಸ್ಥಿತಿ ಬರಬೇಕಾಗಿತ್ತು. ಆದರೆ ಇವತ್ತು ಪರಿಸ್ಥಿತಿ ಅಂದರೆ ಸಾರ್ವಜನಿಕರನ್ನು ರಕ್ಷಣೆ ಮಾಡ್ತಕ್ಕಂಥ ವೈದ್ಯರ ಮೇಲೇ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಈ ನಿಟ್ಟಿನಲ್ಲಿ ವೈದ್ಯರಿಗೆ ಮತ್ತು ವೈದ್ಯ ಸಿಬ್ಬಂದಿಗಳಿಗೆ, ಆಸ್ಪತ್ರೆಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಇವುಗಳನ್ನು ಖಂಡಿಸಿ ನಾವು ಇವತ್ತು ರಾಷ್ಟ್ರಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಗೆ ಎಲ್ಲ ವೈದ್ಯ ಮಿತ್ರರು ಸಹಕರಿಸಿ
ಯಶಸ್ವಿಗೊಳಿಸಬೇಕಂತ ಹೇಳಿ ಆಶಿಸ್ತೇನೆ. ಸರ್, ಈ ಪ್ರಕರಣ ಹೇಳ್ಬಿಟ್ರಿ, ಎಲ್ಲಿ ನಡೆದೈತೆ, ಏನಿದು, ಯಾರು? ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ನಡೆದಿರ್ತಕ್ಕಂಥ ಒಂದು ಪ್ರಕರಣ ಇದು ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸುವಂಥ ಒಂದು ಸಂಗತಿಯಾಗಿದ್ದು, ಈ ಘಟನೆಯನ್ನು ಖಂಡಿಸಿ ನಾವು ಮೌನ ಮೆರವಣಿಗೆ ಪ್ರತಿಭಟನೆ ರೀತಿಯಲ್ಲಿ ನಡೆಸ್ತೇವೆ ಇವತ್ತು. ಇದಕ್ಕೆ ಎಲ್ಲರೂ ಸಾರ್ವಜನಿಕರು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಆಶಿಸ್ತೇನೆ. ಏನು ಇವತ್ತೆಲ್ಲ ಆಸ್ಪತ್ರೆಗಳೆಲ್ಲ ಬಂದು, ಖಾಸಗಿ ಮತ್ತು ಸರ್ಕಾರಿ? ಇವತ್ತು ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳು ತುರ್ತು ಚಿಕಿತ್ಸೆಯನ್ನು ಹೊರತುಪಡಿಸಿ ಎಲ್ಲ OPD ಸೇವೆಗಳನ್ನು ಬಂದ್ ಮಾಡಿದ್ದಾರೆ. ಇದಕ್ಕೆಲ್ಲ ರೀತಿಯ ಆಯುಷ್ ಮತ್ತು ಅಲೋಪತಿ ವೈದ್ಯರು ಎಲ್ಲರೂ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಆ ರಾತ್ರಿ 12:15ಕ್ಕೆ ಆ ಪ್ರತಿಭಟನೆ ಇರತಕ್ಕಂಥ ವೈದ್ಯರ ಮೇಲೆ, ಆಸ್ಪತ್ರೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ಅತ್ಯಂತ ದುರ್ದನೀಯ ಸ್ಥಿತಿ. ಅಂದರೆ ಆ ವೈದ್ಯ ಮೃತಪಟ್ಟಿದ್ದಾಳೆ, ಅವರಿಗೆ ತಂದೆ ತಾಯಿಗೆ ಅದು ಆ ವೈದ್ಯಗೆ ಒಂದು ನ್ಯಾಯ ಕೊಡಿಸಬೇಕಾಗಿತ್ತು. ಅದಕ್ಕೋಸ್ಕರ ಹೋರಾಡ್ತಕ್ಕಂಥ ಡಾಕ್ಟರ್ಸ್ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಇಂಥ ಮಾನವೀಯ ದುರಸ್ಥಿತಿ ಎಂದು ನಮ್ಮ ಇಡೀ ದೇಶದಲ್ಲಿ ಕಂಡು ಬಂದಿಲ್ಲ. ಇದು ಅತ್ಯಂತ ದುರ್ದನೀಯ ಸ್ಥಿತಿ. ಹೋರಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕಳೆದ 5 ವರ್ಷಗಳಿಂದ ವೈದ್ಯರ ಮೇಲೆ ದೌರ್ಜನ್ಯಗಳು ನಡೀತಲೇ ಇದೆ. ವೈದ್ಯರ ರಕ್ಷಣೆಯಲ್ಲಿ ಕಠಿಣ ಕಾನೂನು ಕ್ರಮಗಳನ್ನ ತೆಗೆದುಕೊಳ್ಳುವಂಥ ರಾಜಕಾರಣಿಗಳು ಭರವಸೆ ಕೊಡ್ತಾನೆ ಇದ್ದಾರೆ. ಆದರೆ ಯಾವ ಕಾರ್ಯಕ್ರಮಗಳು, ಯಾವ ಕ್ರಮಗಳು ಕೂಡ ಇನ್ನೂ ಈ ದುಸ್ಥಿತಿಯನ್ನು ಕಡಿಮೆ ಮಾಡಿಲ್ಲ. ಹಾಗಾಗಿ ಈಗ ಮೊನ್ನೆ ನಡೆದ ಕೋಲ್ಕತ್ತಾದಲ್ಲಿ ಕರ್ತವ್ಯನಿರತ ವೈದ್ಯ ವಿದ್ಯಾರ್ಥಿನಿಯನ್ನೇ ಕರ್ತವ್ಯನಿರತವಾಗಿದ್ದಾಗಲೇ ಕಾಲೇಜಿನಲ್ಲೇ ಅತ್ಯಾಚಾರ ಮತ್ತು ಹತ್ಯೆ ಮಾಡಬೇಕು. ಎಷ್ಟು ಘೋರ ಸ್ಥಿತಿ ಅಂದರೆ ಪ್ರತಿಯೊಬ್ಬ ವೈದ್ಯರು ಈಗ ಭಯಭೀತರಾಗಿ ಕೆಲಸ ಮಾಡುವಂತಾಗಿದೆ. ಇದರ ವಿರುದ್ಧ ಪರಿಣಾಮ ಪ್ರತಿ ಸಾರ್ವಜನಿಕರ ಮೇಲೂ ಬೀಳ್ತಾ ಇದೆ. ಆದರೆ ಇದು ಕೇವಲ ವೈದ್ಯ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಭಾರತೀಯ ನಾಗರಿಕ ತಲೆದಂಡಿಸುವಂಥ ಒಂದು ಘಟನೆ. ಈ ಶುಭಾಕಾಮನೆಗಳನ್ನು ತಿಳಿಸುತ್ತಾ We want justice. We want justice. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. No safety, no duty. No safety, no duty. Long life IMA. Long life AFI. Long life IMA. ಆದ್ಮೇಲೆ ಇದು ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ದುರ್ಘಟನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಸ್ನಾತಕೋತ್ತರ ಪದವಿಯನ್ನು PG ಮಾಡ್ತಕ್ಕಂಥ ಮೆಡಿಕಲ್ ವಿದ್ಯಾರ್ಥಿಯ ಮೇಲೆ ರಾತ್ರೋರಾತ್ರಿ ಕಾಲೇಜಿನಲ್ಲಿ ಅತ್ಯಾಚಾರ ಮಾಡಿ ಅವಳನ್ನು ಮರ್ಡರ್ ಮಾಡಿರ್ತಕ್ಕಂಥ ಒಂದು ಸಂಗತಿ ಡಾಕ್ಟರ್ಗೆ ಅಷ್ಟೇ ಅಲ್ಲ, ಈ ದೇಶಕ್ಕೆ ಒಂದು ಆಘಾತಕರವಾಗಿರ್ತಕ್ಕಂಥ ಮತ್ತು ಅತ್ಯಂತ ಹೀನ ಕೃತ್ಯ ಅಂತಂದು ನಾವೆಲ್ಲ ವೈದ್ಯರು ತಿಳಿಸ್ತಿದ್ದೀವಿ. ಇವತ್ತು ಕಲ್ಕತ್ತಾದಲ್ಲೇ ಆಗಿರ್ಬೋದು, ನಾಳೆ ನಮ್ಮಲ್ಲೇ ಆಗ್ಬೋದು, ನಾಳೆ ನಮ್ಮೂರಲ್ಲೇ ಆಗ್ಬೋದು. ಇಂತಹ ಕೃತ್ಯಗಳು ನಮ್ಮ ಕರ್ನಾಟಕದಲ್ಲಿ ಸಹ ಅನೇಕ ಕಡೆಗಳು ಆಗ್ಯಾವೆ. ಆದರೆ ನಾವೆಲ್ಲ ವೈದ್ಯರು, ಸಮಾಜ ನಮ್ಮನ್ನ ಅತ್ಯಂತ ಉಪಯೋಗ ಮಾಡ್ಕೊಂತದ್ದು. ಬಟ್ ನಮಗೆ ಏನಾರ ತೊಂದರೆ ಆದಾಗ ಯಾರು ನಮಗೆ ಪ್ರೊಟೆಕ್ಟ್ ಮಾಡಲ್ಲ. ನಾವೊಂದು ಸಾವಿರ ರೋಗಿಗಳಿಗೆ ಗುಣಪಡಿಸಿರ್ತೀವಿ. ಏನೋ ಒಂದು ಅನಿವಾರ್ಯ ಕಾರಣದಿಂದ ಯಾರಾದರೂ ಒಬ್ರಿಗೆ ಏನಾರ ತೊಂದರೆ ಆದರೆ 1,000 ಜನನು ನಾವು ಸರಿ ಮಾಡಿದ್ದು ಸಹ ಅಲ್ಲಿ ನೀರು ಪಾಲಾಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಡ್ಯೂಟಿಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಇದನ್ನೆಲ್ಲವೂ ಪರಿಗಣಿಸಿ ನಾವು ಆ ಒಂದು ನಮ್ಮ ಏನು ವೈದ್ಯ ಆ ಮಹಿಳೆಗೆ ಆಗಿರ್ತಕ್ಕಂಥ ಆ ಒಂದು ಘಟನೆಗೆ ಪ್ರತಿಭಟಿಸಿ ನಾವು ಇವತ್ತು ದೇಶಾದ್ಯಂತ ಎಲ್ಲರೂ ಎಲ್ಲ ವೈದ್ಯರು ಸಹ ನಾವು ಈ ಒಂದು ಕರೆಗೆ ಹೋಗೊಟ್ಟು, ನಮ್ಮ IMA ಅಧ್ಯಕ್ಷರ ಒಂದು ಕರೆಗೆ ಹೋಗೊಟ್ಟು ನಾವೆಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಾವು ಇವತ್ತಿನ ದಿನ ನಮ್ಮ ದೇಶದಲ್ಲಿ ಇಡೀ ದೇಶದಲ್ಲೇ ಈ ಒಂದು ಪ್ರತಿಭಟನೆ ನಡೀತದೆ. ಮುಂದಿನ ದಿನಮಾನಗಳಲ್ಲಿ ಡಾಕ್ಟರ್ಗೆ ಈ ಥರ ಒಂದು ಕಾನೂನು ದೌರ್ಜನ್ಯಕ್ಕೆ ಕೆಲವೊಂದು ರೂಪುರೇಷೆಗಳನ್ನು ಕಾನೂನಾತ್ಮಕವಾಗಿ ಖಂಡಿಸಿ ನಮ್ಮ ಸರ್ಕಾರ ಇರ್ಬೋದು ಮತ್ತು ಕಾನೂನು ಆಡಳಿತ ವ್ಯವಸ್ಥೆಯಲ್ಲಿ ಕೆಲವೊಂದು ಪದ್ಧತಿಗಳನ್ನು ಅಥವಾ ಏನಂತ ರೂಲ್ಸ್ಗಳನ್ನು ಮಾಡಲಾಗಿದೆ. ಅವುಗಳನ್ನು ಜನಗಳಿಗೆ ಮುಟ್ಟಿಸೋಕ್ಕೆ ನಮ್ಮ ಸರ್ಕಾರ ಇರ್ಬೋದು ಮತ್ತು ಮಾಧ್ಯಮದವರು ಇರ್ಬೋದು ಅದನ್ನು ತಿಳಿಸ್ಕೊಡ್ಬೇಕಂತೇಳಿ ಈ ಮೂಲಕ